ಗುಬ್ಬೈ ತಾಲೂಕಿನ ಕಡಬ ಭಾಗದ ರೈತರು ಇಂದು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸರಿಯಾಗಿಯೇ ಗುಡುಗಿದ್ದಾರೆ. ಸರ್ಕಾರ ಏನೋ 7 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳುತ್ತೆ, ಆದ್ರೆ ವಾಸ್ತವದಲ್ಲಿ 1.5 ಗಂಟೆ ಕೂಡ ಸರಿಯಾಗಿ ವಿದ್ಯುತ್ ಸಿಗ್ತಿಲ್ಲ ಅನ್ನೋದು ರೈತರ ಕಳವಳ. ಹೊನ್ನಶೆಟ್ಟಿಹಳ್ಳಿ ಕಡೆಕೋಡಿ ಭಾಗದ ರೈತರು ಇಂದು ಕಚೇರಿಗೆ ನುಗ್ಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗಂಟೆಗೆ 20 ಬಾರಿ ಕರೆಂಟ್ ಬಂದು ಹೋಗೋದ್ರಿಂದ ಪಂಪ್ ಸೆಟ್ ಮೋಟಾರ್ಗಳು ಸುಟ್ಟು ಹೋಗ್ತಿವೆ. ಇತ್ತ ಮಳೆ ಇಲ್ಲದೆ ಅಡಿಕೆ ತೆಂಗಿನ ತೋಟಗಳು ಕಣ್ಣೆದುರಿಗೆ ಒಣಗುತ್ತಿವೆ. ಸೋಮವಾರದೊಳಗೆ ವಿದ್ಯುತ್ ಸಮಸ್ಯೆ ಬಗೆಹರಿಸದಿದ್ರೆ ಫ್ಯಾಮಿಲಿ ಸಮೇತ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹರೀಶ್ ಮತ್ತು ಪಾಂಡುರಂಗಪ್ಪ ನೇತೃತ್ವದಲ್ಲಿ ರೈತರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಅಧಿಕಾರಿಗಳು ಫೋನ್ ಕೂಡ ರಿಸೀವ್ ಮಾಡಲ್ಲ ಅನ್ನೋದು ಇವರ ದೊಡ್ಡ ದೂರಾಗಿದೆ. ಒಟ್ಟಿನಲ್ಲಿ ಅನ್ನದಾತನ ಸಂಕಷ್ಟಕ್ಕೆ ಇಲಾಖೆ ಬೆಲೆ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. F4 ಚಾರ್ಜ್ ಆಯ್ತೆ ನೋಡಿ ಅಂತ ಹೇಳ್ತೀರಾ. F4 ಎಲ್ಲ ತೋಟ ತಗೊಂಡು ಕಾಯ್ಕೊಂಡು ಕುಂತ್ಕೊಳ್ಳೋದ್ರಲ್ಲಿ F4 ಚಾರ್ಜ್ ಮಾಡಿರಲ್ಲ. F4 ನೀವೇ ಚಾರ್ಜ್ ಮಾಡಿರ್ತೀರಾ. ರೈತರು ಕಣ್ಣ ಮುಚ್ಚೆ ಆಟ ಆಡ್ಕೊಂಡಿರ್ಬೇಕು ಎಲ್ಲತ್ತಲ್ವಾ. ನಿನ್ನೆ ಇವತ್ತು ಮಾಡಿರೋದು ಮೆಸೇಜ್ ತೋರ್ಸೋಣ ನಾವು ನಿಮ್ಮ ಗ್ರೂಪ್ ಆಗಿರತ್ತ. ಈಗ ಓಡ್ ಚಾರ್ಜ್ ಮಾಡಿರ್ತೀವಿ, ಹಿಂಗೆ ಡ್ರಿಪ್ ಆಗುತ್ತೆ, ಟ್ರಬಲ್ ಬಂದ್ಬಿಡ್ತದೆ. ಕೊಟ್ಟ ಅಧಿಕಾರಿಗಳು ಎಲ್ಲ ನೀವು ಮಾತಾಡಿ ಏನೋ ಕೊಡದಲ್ಲ ಇದ್ರೆ ಸೋಮವಾರ ದಿವಸ ಹೆಂಡತಿ ಮಕ್ಕಳು ಸಮೇತ ಹೆಂಗಸರ ಮಕ್ಕಳು ಸಮೇತ ಇಲ್ಲಿ ದಂಡಿಗೆ ಕೂತ್ಕೊಂತೀವಿ. ಇನ್ನು ಮೇಲಾಧಿಕಾರಿಗಳಿಗೂ ಮಾತಾಡಿ ಅವ್ರು ಸರಿಪಡಿಸಿ ಕೊಡ್ಬೇಕು. ಯಾಕೆ ಅಂತಂದ್ರೆ ಇವತ್ತು ನಾಳೆಯಿಂದ ಲಾಸ್ಟ್ ಸೋಮವಾರದಿಂದ ನಾವು ಹೆಂಡತಿ ಮಕ್ಕಳು ಸಮೇತ ಇಲ್ಲಿ ಹೆಂಗಸರ ಮಕ್ಕಳು ಸಮೇತ ಇಲ್ಲಿ ದಂಡಿಗೆ ಕೂತ್ಕೊಂತೀವಿ. ಮಾಡ್ಬೇಕು ನೀವು ಎಲ್ಲ ನಿಮ್ಮ ಅಧಿಕಾರಿಗಳು ಹೇಳ್ಬಿಡಿ. F4 ಚಾರ್ಜ್ ಆಯ್ತೆ ನೋಡಿ ಅಂತ ಹೇಳ್ತೀರಾ. F4 ಎಲ್ಲ ತೋಟ ತಗೊಂಡು ಕಾಯ್ಕೊಂಡು ಕುಂತ್ಕೊಳ್ಳೋದ್ರಲ್ಲಿ F4 ಚಾರ್ಜ್ ಮಾಡಿರಲ್ಲ. F4 ನೀವೇ ಚಾರ್ಜ್ ಮಾಡಿರ್ತೀರಾ. ರೈತರು ಕಣ್ಣ ಮುಚ್ಚೆ ಆಟ ಆಡ್ಕೊಂಡಿರ್ಬೇಕು ಎಲ್ಲತ್ತಲ್ವಾ. ನಿನ್ನೆ ಇವತ್ತು ಮಾಡಿರೋದು ಮೆಸೇಜ್ ತೋರ್ಸೋಣ ನಾವು ನಿಮ್ಮ ಗ್ರೂಪ್ ಆಗಿರತ್ತ. ಈಗ ಓಡ್ ಚಾರ್ಜ್ ಮಾಡಿರ್ತೀವಿ, ಹಿಂಗೆ ಡ್ರಿಪ್ ಆಗುತ್ತೆ, ಟ್ರಬಲ್ ಬಂದ್ಬಿಡ್ತದೆ. ಕೊಟ್ಟಲ್ಲಿ ನೀವು ಅದೇ ಹಂಗೆ ಇದು ಮಾಡಿತ್ತು. ಕೊಟ್ಟೆ ಅಲ್ಲೇ ಕಾಯ್ಕೊಂಡು ಕೂತಿದ್ದು ನಾವು ಚೆಕ್ ಮಾಡಿದೀವಲ್ಲ. ಮೆಸೇಜ್ ಹಾಕಿ